ನಮಸ್ಕಾರ. 2015ರ HSTR ಕ್ವಶನ್ ಪೇಪರ್ ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಇಲ್ಲಿ 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ ಯಾವುದಪ್ಪ ಅಂತಂತಂದರೆ ಸರಿಯಾದಂತಹ ಉತ್ತರ ಇಲ್ಲಿ ನೆದರ್ಲ್ಯಾಂಡ್ನ ಹೇಗ್. ಇನ್ನು 2009ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರಪ್ಪ? ಇಲ್ಲಿ 2009ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ವಿಜೇತರು ಯಾರಪ್ಪ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬರಾಕ್ ಒಬಾಮಾ. ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಬರಾಕ್ ಒಬಾಮಾ. ಇನ್ನು ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದ ವರ್ಷ ಯಾವುದಿಲ್ಲ? ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದ ವರ್ಷ ಯಾವುದಪ್ಪ ಅಂತಂದರೆ 2004. ಪ್ರಶ್ನೆ ಸಂಖ್ಯೆ 4. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ. ಇನ್ನು 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇಲ್ಲಿ ಹೀನಾ ಗವಿತ್ ಅಂತೇಳಿ ಅವಾಗಿನ ಸರಿಯಾದಂತಹ ಉತ್ತರ ಆಗಿತ್ತು. ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರನ್ನಾಗಿ ಮಾಡುವ ಅವಕಾಶ ಕಲ್ಪಿಸಿದೆ ಅಂತಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ 2 ಆಗುವ ಪ್ರಕಾರ. ಇದು 2020ಕ್ಕೆ ಅಂತ್ಯಗೊಂಡಿದೆ. 126ನೇ ತಿದ್ದುಪಡಿ ಮಸೂದೆ ಮುಖಾಂತರ ಆಂಗ್ಲೋ ಇಂಡಿಯನ್ ನೀಡುತ್ತಿದ್ದ ಮೀಸಲಾತಿಯನ್ನು ರದ್ದುಗೊಳಿಸಿ SC/STಗೆ 10 ವರ್ಷಗಳ ಕಾಲ ಮೀಸಲಾತಿಯನ್ನು ವಿಸ್ತರಿಸಿತ್ತು. ಇದು ನಮ್ಗೆ ಗೊತ್ತಿರಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 7. ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು. ಇಲ್ಲಿ ಸರಿಯಾದಂಥ ಉತ್ತರ ಕ್ಲೋರಿನ್. ಪ್ರಶ್ನೆ ಸಂಖ್ಯೆ 8. ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತದೆ. ಇಲ್ಲಿ ಸರಿಯಾದಂತಹ ಉತ್ತರ ಉಪರಾಷ್ಟ್ರಪತಿ. ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗುತ್ತದೆ ಅಂತಂದರೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿಗೆ. ಇನ್ನು ಪ್ರಶ್ನೆ ಸಂಖ್ಯೆ 9. ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ. ಇಲ್ಲಿ ಸರಿಯಾದಂತಹ ಉತ್ತರ 24ನೇ ವಿಧಿ. ಗೆರಂಟಾಲಜಿ ಅಧ್ಯಯನಕ್ಕೆ ಇದಕ್ಕೆ ಸಂಬಂಧಿಸಿದೆ. ಗೆರಂಟಾಲಜಿ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ವಯಸ್ಸಾಗುವಿಕೆಗೆ ಸಂಬಂಧಪಟ್ಟಿದೆ. ಇಲ್ಲಿ ಗೆರಂಟಾಲಜಿ ಅಂತಂದರೆ ವೃದ್ಧಾಪ್ಯ ಸಮಸ್ಯೆ ರೋಗಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿರುತ್ತದೆ. ಇದು ಗೆರಂಟಾಲಜಿ ಅಂತ ಕರೆಯುತ್ತೇವೆ ನಾವಿಲ್ಲಿ. ಇನ್ನು ಪ್ರಶ್ನೆ ಸಂಖ್ಯೆ 11. ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕ ಬದಲಿಗೆ ಹೀಲಿಯಮನ್ನು ಬಳಸುವುದು. ಇದಕ್ಕೆ ಕಾರಣ ಏನಪ್ಪ? ಸಾಗರದ ತಳಭಾಗದಲ್ಲಿ ಉಸಿರಾಟದ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಬಳಸ್ತೀವಿ. ಇದಕ್ಕೆ ಕಾರಣ ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗಿರುತ್ತದೆ. ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗಿರುತ್ತದೆ. ಇದು ಸರಿಯಾದಂತಹ ಉತ್ತರ. ಈ ಕೆಳಗಿನ ವ್ಯಕ್ತಿಯು 1857ರ ದಂಗೆಗೆ ಸಂಬಂಧಿಸಿಲ್ಲ. ಭಗತ್ ಸಿಂಗ್, ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ನಾನಾ ಸಾಹೇಬ್. ಇಲ್ಲಿ ಸರಿಯಾದಂತಹ ಉತ್ತರ ಭಗತ್ ಸಿಂಗ್. ಇಲ್ಲಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ನಾನಾ ಸಾಹೇಬ್, ಅಬ್ದುಲ್ ಬೇಗಂ, ರಾಣಿ ಲಕ್ಷ್ಮೀಬಾಯಿ, ಫಿರೋಜ್ ಶಾ, ಮೌಲಿ ಮೊಹಮ್ಮದ್ ಇವರೆಲ್ಲರೂ ಭಾಗವಹಿಸಿದರೆ ಭಗತ್ ಸಿಂಗ್ ಇಲ್ಲಿ ಸೆಪ್ಟೆಂಬರ್ 1907ರಂದು ಜನಿಸಿರುತ್ತಾನೆ. ಆದ್ದರಿಂದ 1857ರ ದಂಗೆಗೆ ಇದಕ್ಕೆ ಸಂಬಂಧಪಟ್ಟಿರಲ್ಲ. ಕೆಳಗಿನ ಭಾರತೀಯ ಬ್ಯಾಂಕುಗಳಲ್ಲಿ 7 ಜನವರಿ 2015ರಂದು ಸ್ಪರ್ಶರಹಿತ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದೆ.
ಇಲ್ಲಿ ಸರಿಯಾದಂತಹ ಉತ್ತರ ICICI ಬ್ಯಾಂಕ್. ಕೆಳಗಿನ ಭಾರತೀಯ ಚಲನಚಿತ್ರವು ಬ್ರಿಟಿಷ್ ಅಕಾಡೆಮಿಕ್ ಫಿಲ್ಮ್ ಮತ್ತು ಟೆಲಿವಿಷನ್ ಅವಾರ್ಡ್ಸ್ 2015ರ ಅನ್ಯ ಭಾಷೆಯ ಉತ್ತಮ ಚಲನಚಿತ್ರ ಆಂಗ್ಲ ಭಾಷೆ ಹೊರತುಪಡಿಸಿ ಪ್ರಶಸ್ತಿಗೆ ನಾಮಾಂಕಿತವಾದದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ದಿ ಲಂಚ್ ಬಾಕ್ಸ್. ಫೆಬ್ರವರಿ 14, 2015ರಲ್ಲಿ ನಡೆದ 3ನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದೇ ದಿನದಲ್ಲಿ 56,000 ಕೇಸುಗಳನ್ನು ಮುಕ್ತಾಯ ಮಾಡಲಾಯಿತು. ಈ ಅದಾಲತ್ನ ಅಧ್ಯಕ್ಷತೆ ವಹಿಸಿದವರು ಯಾರು? ಇಲ್ಲಿ ಸರಿಯಾದಂಥ ಉತ್ತರ ನ್ಯಾಯಮೂರ್ತಿ TS ಠಾಕೂರ್. ನ್ಯಾಯಮೂರ್ತಿ TS ಠಾಕೂರ್. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಆನ್ಸರ್ ಸರಿಯಾದಂಥ ಉತ್ತರ ವೋಲ್ಫ್ರಮ್ ಅಂತಂದರೆ W. ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಪ್ಪ ಅಂತಂದರೆ ವ್ಯಾಸ್ಪ್ರೆಸ್ಸಿನ್. ಯಾವುದು? ವ್ಯಾಸ್ಪ್ರೆಸ್ಸಿನ್. ವಿಶ್ವ ಮಾನವ ಹಕ್ಕುಗಳ ದಿನದಂದು ಈ ದಿನ ಆಚರಣೆ ಮಾಡುವುದು. ವಿಶ್ವ ಮಾನವ ಹಕ್ಕುಗಳ ದಿನ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸರಿಯಾದ ಉತ್ತರ ಡಿಸೆಂಬರ್ 10. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ ಯಾವುದಪ್ಪ ಅಂತಂದರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ ಯಾವುದಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಮುಂಬೈ. ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತವೆ. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರುತ್ತವೆ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ. ಇನ್ನು 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷರ ಮತ್ತು ಸ್ತ್ರೀಯರ ಅನುಪಾತ ಎಷ್ಟಿದೆ ಅಂತಂದರೆ 82.85 ಮತ್ತು 68.13 ಕಾಲಾನುಕ್ರಮದಲ್ಲಿ ಕಾಣಬಹುದಾಗಿದೆ. ಇನ್ನು ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ 2010. ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ 2010. ಇನ್ನು ಭಾರತದಲ್ಲಿ ಸ್ವತಂತ್ರ ಭಾರತದ ನಂತರ 2014ರವರೆಗೆ ನಡೆದ ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 14 ಆಗಿತ್ತು ಅವಾಗ 2014ರವರೆಗೆ. ಇನ್ನು ಅಗ್ನಿವೀಣಾ ಪುಸ್ತಕವನ್ನು ಬರೆದವರು ಯಾರಾಗಿರ್ತದೆ? ಅಗ್ನಿವೀಣಾ ಪುಸ್ತಕವನ್ನು ಇಲ್ಲಿ ಖಾಜಾ ನಸೀರ್ ಇಸ್ಲಾಂ ಅಂತೇಳಿ. ಇಲ್ಲಿ ತೆರೆದ ಮನ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇಂಪಾರ್ಟೆಂಟ್ ಇದು H. ನರಸಿಂಹಯ್ಯ. ತೆರೆದ ಬಾಗಿಲು, ತೆರೆದ ಮನ ಈ ಥರ ಬರುತ್ತೆ. ಇಲ್ಲಿ ತೆರೆದ ಮನ ಪುಸ್ತಕ ಬರೆದವರು ಅಂತಂದರೆ H. ನರಸಿಂಹಯ್ಯ. ಇದು ನಮಗೆ ಗೊತ್ತಿರಬೇಕು. ಇನ್ನು ಪಾವ್ಲೋ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಳಸಿದಾಗ ಇದು ಉಂಟಾಗುತ್ತದೆ. ಇಲ್ಲಿ ಸೈಕಾಲಜಿ ಕ್ವಶನ್ ಬಂದ ಮೇಲೆ ನಾವು ನಶಿಸುವಿಕೆ ಅನ್ನೋದು ಉಂಟಾಗುತ್ತೆ. ಇಲ್ಲಿ ಕೌಶಲ್ಯಗಳ ಕಲಿಕೆ ಬಗ್ಗೆ ಸರಿಯಾದ ಹೇಳಿಕೆ ಯಾವುದೆಂದರೆ ಕೌಶಲ್ಯಗಳ ಕಲಿಕೆ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು? ಕೌಶಲ್ಯಗಳ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಇದು ಸರಿಯಾದಂತಹ ಉತ್ತರ. ಉತ್ತಮ ನಾಯಕ ಯಾರಂದರೆ ನಿಮಗೆಲ್ಲ ಗೊತ್ತಿದೆ. ಕಾಮನಾಗಿ ಉತ್ತಮ ನಾಯಕ ಯಾರಂತೇಳಿ ಇಲ್ಲಿ ಉತ್ತಮ ನಾಯಕ ಗುಂಪಿನ ಎಲ್ಲ ಸದಸ್ಯರು ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಿಸುವುದು. ಅಂದರೆ ತಾನು ಬೆಳೆಯುವುದರ ಜೊತೆಗೆ ಗುಂಪಿನ ಎಲ್ಲರಿಗೆ ಪ್ರೇರೇಪಿಸುವುದು ಇದೇ ಉತ್ತಮ ನಾಯಕತ್ವದ ಲಕ್ಷಣವಾಗಿದೆ. 5 ವರ್ಷ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿಶಕ್ತಿ IQ 120 ಆಗಿದ್ದರೆ ಅವರ ಮಾನಸಿಕ ವಯಸ್ಸೆಷ್ಟು? ಇಲ್ಲ, ಅವರ ಮಾನಸಿಕ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಅವರ ಮಾನಸಿಕ ವಯಸ್ಸು ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಮಾನಸಿಕ ವಯಸ್ಸು ಇಲ್ಲಿ ಸರಿಯಾದಂತಹ ಉತ್ತರ 6 ವರ್ಷ. ಸೊ ಅದು ಯಾವ ರೀತಿಯಪ್ಪ 6 ವರ್ಷ? ಏನಿಲ್ಲ, ಸಿಂಪಲ್. ಯಾವ ರೀತಿಯಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ IQ ಎಷ್ಟಿದೆ ಅವ್ರದ್ದು ಈಗಾಗಲೇ 120 ಇದೆ. IQ 120 IQ.
ಮಾನಸಿಕ ವಯಸ್ಸು ಎಷ್ಟಿದೆಪ್ಪ ಅಂತಂದರೆ, ಈಗ ನಾವು ಏನು ಕಂಡುಹಿಡಿಬೇಕಾಗಿದೆ, ಮಾನಸಿಕ ವಯಸ್ಸು ಕಂಡುಹಿಡಿಬೇಕಾಗಿದೆ. ಇದು ಮಾನಸಿಕ ವಯಸ್ಸು ಕಂಡುಹಿಡಿಬೇಕಂದ್ರೆ ಸೂತ್ರ ಏನಪ್ಪ ಅಂತಂದರೆ, ಮೆಂಟಲ್ ಏಜ್ ಡಿವೈಡೆಡ್ ಬೈ MA ಡಿವೈಡ್ ಬೈ ಮಾನಸಿಕ ವಯಸ್ಸು ಡಿವೈಡ್ ಬೈ ದೈಹಿಕ ವಯಸ್ಸು ಅಂತ 100. ಮಾನಸಿಕ ವಯಸ್ಸು 120 ಆದರೆ ನಾವು ಅದನ್ನು ಏನು ಮಾಡಬೇಕಾಗಿದೆ, ನಾವಿಲ್ಲಿ ಆಕೆ ಮಾನಸಿಕ ವಯಸ್ಸು ಕಂಡುಹಿಡಬೇಕಂತ ಹೇಳಿದ್ದಾರೆ. ಅದು ಮಾನಸಿಕ ವಯಸ್ಸು ಯಾವ ರೀತಿ ಕಂಡುಹಿಡಬೇಕಪ್ಪ ಅಂತಂದರೆ, ದೈಹಿಕ ವಯಸ್ಸು ಎಷ್ಟು, ದೈಹಿಕ ವಯಸ್ಸು 5 ವರ್ಷ ಇದೆ. ಸೊ ಇಲ್ಲಿ 120 ದೈಹಿಕ ವಯಸ್ಸು 5 ವರ್ಷ ಇದೆ, ಮೆಂಟಲ್ ಏಜ್ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ 120 ಇಲ್ಲಿ ಸರಿಯಾದಂಥ ಉತ್ತರ 6 ವರ್ಷ. ಇದು ಬೋರ್ಡ್ ವರ್ಕ್ ಆಗ್ತಾಯಿಲ್ಲ, ಸೊ ನಾವು ಇದನ್ನು ಬಿಡಿಸಿ ಹೇಳ್ತಿದ್ದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ನೋಡ್ತೀರಿ ಪ್ರಶ್ನೆ. ನಾನು ಇಲ್ಲಿ ಉತ್ತರ ಹೇಳ್ತಾ ಹೋಗ್ತೇನೆ. ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ 1 ಆಗಿರುತ್ತೆ. ಇದು HSTR 2015 ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಜ್ಞಾನದ ಎಲ್ಲ ಪ್ರಶ್ನೆಗಳು ಮುಗಿಸಿದ್ದೇನೆ. ಇಲ್ಲಿ ಮುಂದಿನ ಭಾಗದಲ್ಲಿ ಸೈಕಾಲಜಿ, ಅದೇ ರೀತಿಯಾಗಿ ಮೆಂಟಲ್ ಆಬಿಲಿಟಿ, ಎಜುಕೇಷನ್ ಸೈಕಾಲಜಿ, ಇಂಗ್ಲೀಷ್, ಕಂಪ್ಯೂಟರ್ ಅವು ಒಂದೊಂದಾಗಿ ಭಾಗ ಮಾಡುತ್ತಾ ಹೋಗೋಣ. ಇದರಲ್ಲಿ ನಾವು ಮನೋವಿಜ್ಞಾನದಲ್ಲಿ ಸಹ 1-2 ಪ್ರಶ್ನೆಗಳನ್ನು ಹೇಳಿದ್ದೇನೆ. ಇದೇ ರೀತಿಯಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೈಸ್ಕೂಲ್ ಟೀಚರಿಗೆ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ, ಬಟ್ ಆಗುತ್ತೆ ಅಂತೇಳಿ ಸಮಯವನ್ನು ಮುಂದೂಡೋಕ್ಕೆ ಹೋಗಬೇಡಿ. ಆದಷ್ಟು ಪ್ರಯತ್ನ ಪಡಬೇಕು.